ಹಾಸನ ಜಿಲ್ಲೆಯಲ್ಲಿ ಮತ್ತೆ ಕಾಡಾನೆಗಳು ಅಟ್ಟಹಾಸ ಮೆರೆದಿದ್ದಾವೆ. ತೋಟದ ಕೆಲಸಕ್ಕೆ ಹೋಗಿದ್ದಂತಹ ವ್ಯಕ್ತಿ ಮೇಲೆ ಕಾಡಾನೆ ದಾಳಿ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಸಿಕ್ಕಾಪಟ್ಟೆ ಕಾಡಾನೆ ಕಾಟ ಹಾಸನದಲ್ಲಿ ಮತ್ತೆ ಮುಂದುವರೆದಿದೆ. ಅರಣ್ಯ ಇಲಾಖೆಗೆ ತಿಳಿಸಿದ್ರು ಕೂಡ ಇನ್ನು ಪ್ರಯೋಜನ ಆಗ್ತಾ ಇಲ್ಲ. ಮಹೇಶ್ ಗೌಡ ಅನ್ನುವಂಥ ವ್ಯಕ್ತಿ ತೋಟದ ಕೆಲಸಕ್ಕೆ ಹೋಗಿದ್ರು. ಅವ್ರ ಮೇಲೆ ಒಂಟಿ ಸಲಗ ದಾಳಿ ಮಾಡಿದೆ. ಬೇಲೂರು ತಾಲೂಕು ಕಡೆಗರ್ಜೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆನೆಯಿಂದ ತಪ್ಪಿಸ್ಕೊಂಡು ಕಟ್ಟಡ ಹತ್ತಿದ್ದಾನೆ ಮಹೇಶ್ ಅನ್ನುವಂಥ ವ್ಯಕ್ತಿ. 6 ನಿಮಿಷ ಆ ಒಂಟಿ ಸಲಗ ಕಟ್ಟಡದ ಮುಂದೆನೆ ನಿಂತಿತ್ತು. ಅಲ್ಲಿ ಯಾವ ಕಡೆನೂ ಕದಲ್ದೇನೆ ಅಲ್ಲೇ ನಿಂತ್ಕೊಂಡು ಗೀಳಿಡ್ತಾ ಇತ್ತು. ಸುತ್ತೈತೇನೋ ಅಲ್ಲ, ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು. ಹಲೋ ಅಂತ ಆಮೇಲೆ ಫಾರೆಸ್ಟ್ನವರೆಲ್ಲ ಕರ್ಸ್ಕೊಂಡು ಬಂದೋಯ್ತು. ಇಲ್ಲ ಮತ್ತೆ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಆಟೋ ತರಿಸೋದು. ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು. ಹಲೋ ಎಲ್ಲರೂ ಮನೇಲಿ ಇಟ್ಟು ಬಂದಿರಿ ಸುಮ್ಮನೆ. ಗರ್ಜೆ ಅದು ಮಹೇಶ್ ಗೌಡ. ಕಾಡಾನೆಗಳ ಕಾಟ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ನೋಡಿ. ಅದು ಎಷ್ಟು ರೊಚ್ಚಿನಿಂದ ಆನೆ ಅಟ್ಟಿಸ್ಕೊಂಡು ಬರುತ್ತೆ. ಅಷ್ಟೇ ಅಲ್ಲ, ಆತ ಪಾಪ ಅಲ್ಲಿ ಬಿಲ್ಡಿಂಗ್ ಇತ್ತು ಹಾಗಾಗಿ ಬಚಾವಿಲ್ಲ ಅಂತಂದ್ರೆ ಕೊಂದು ಹಾಕ್ಬಿಡ್ತಿತ್ತೇನೋ. ಅದು 6 ನಿಮಿಷ ನಿಂತ್ಕೊಂಡು ಕಾಯುತ್ತೆ, ಅಲ್ಲೇನೆ ಕಾಯುತ್ತೆ ಆತ ಕೆಳಗಡೆ ಬರ್ತಾನ ಅಂತ. ಅಷ್ಟು ರೋಷ ಉಗ್ತಾ ಇದೆ ಆನೆಗೆ, ಯಾಕಂತ ಗೊತ್ತಿಲ್ಲ. ಒಟ್ಟಲ್ಲಿ ಕಾಡಾನೆಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಹಾಸನ ಜಿಲ್ಲೆಯಲ್ಲಿ. ಬೇಲೂರು ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ. ತೋಟದ ಕೆಲಸಕ್ಕೆ ಹೋಗ್ತಾ ಇದ್ದಂಥ ವ್ಯಕ್ತಿನ ಅಟ್ಟಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಮಹೇಶ್ ಗೌಡ ಅನ್ನುವಂಥ ವ್ಯಕ್ತಿ ಈ ಒಂಟಿ ಸಲಗದ ದಾಳಿಗೆ ತುತ್ತಾಗಿದ್ದಾರೆ. ಹಾಸನದ ಕಡೆಗರ್ಜೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಟ್ಟಡದ ಮೇಲೆ ಏರಿದ್ದಕ್ಕೆ ಪ್ರಾಣ ಉಳಿತು. ಆನೆ ಮಾನವ ಸಂಘರ್ಷಕ್ಕೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳಬೇಕು ಹಾಸನ ಜಿಲ್ಲೆ. ಪದೇ ಪದೇ ಈ ಥರದ ಆನೆ ಮಾನವ ಸಂಘರ್ಷದ ದೃಶ್ಯಗಳು ಕಾಣಬರ್ತಾನೆ ಇರುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಖುಷ್ವಂತ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಆನೆ ಮಾನವ ಸಂಘರ್ಷದ ಮತ್ತೊಂದು ಉದಾಹರಣೆ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಕಡೆಗರ್ಜೆ ಗ್ರಾಮ, ಬೇಲೂರು ತಾಲೂಕು ಕಡೆಗರ್ಜೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಕಾಡಾನೆ ಹಾವಳಿ ಸಕಲೇಶ್ಪುರ ಮತ್ತು ಬೇಲೂರು ಭಾಗದಲ್ಲಿ ಎಷ್ಟು ಇದೆ ಅನ್ನಲಿಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಒಂಟಿ ಸಲಗವು ಮಹೇಶ್ ಗೌಡ ಅನ್ನೋರ್ನ ಅಟ್ಟಾಡಿಸಿಕೊಂಡು ಬಂದಿರುವಂತಹ ದೃಶ್ಯ ಕ್ಯಾಪ್ಚರ್ ಆಗಿರುವಂತದ್ದು CC ಕ್ಯಾಮ್ರಾದಲ್ಲಿ. ಜೊತೆಗೆ ಈ ಒಂದು ದೃಶ್ಯದಲ್ಲಿ ಗಮನಿಸಬಹುದು, ಒಂದ್ ವೇಳೆ ಆ ಒಂದು ಪ್ರದೇಶದಲ್ಲಿ ಕಟ್ಟಡ ಒಂದ್ ವೇಳೆ ಇರ್ಲಿಲ್ಲ ಅಂದಿದ್ರೆ ಬಹುಶಃ ಅವರು ಆನೆಗೆ ಬಲಿಯಾಗ್ತಿದ್ರು ಅನ್ನೋದು ಖಂಡಿತವಾಗೂ ಗೊತ್ತಾಗುತ್ತೆ. ಹೀಗಾಗಿ ಸರ್ಕಾರ ಸಾಕಷ್ಟು ಸಕಲೇಶ್ಪುರ ಹಾಸನ ಭಾಗದಲ್ಲಿ ಆನೆ ಕಾರಿಡಾರ್ ಅನ್ನ ಸ್ಥಾಪಿಸಬೇಕು ಅನ್ನೋ ಕೂಗು ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ಇಂತಹ ಒಂದು ಘಟನೆಗಳು ಕೂಡ ಆಗಿಂದಾಗೆ ಆಗ್ತಾ ಇರುವಂತಹ ಘಟನೆಗಳು ಕೂಡ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಥ್ಯಾಂಕ್ ಯು ಖುಷ್ವಂತ್, ಡೀಟೇಲ್ಸ್ಗಾಗಿ. ರಾಜ್ಯದ ಇನ್ನಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ 2 ಮಿನಿಟ್ಸ್ ರಿಪೋರ್ಟ್ನಲ್ಲಿ. ರಾಜ್ಯದಲ್ಲಿ ಡೆಂಗಿ ಸೋಂಕಿನ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಕಳೆದ 24 ಗಂಟೆಯಲ್ಲಿ 437 ಡೆಂಗಿ ಕೇಸ್ಗಳು ಪತ್ತೆಯಾಗಿದ್ದಾವೆ. ರಾಜ್ಯದಲ್ಲಿ ಈವರೆಗೆ ಕಂಡುಬಂದ ಡೆಂಗಿ ಪ್ರಕರಣಗಳ ಸಂಖ್ಯೆ 8658ಕ್ಕೆ ಏರಿದೆ. ರಾಜ್ಯದಲ್ಲಿ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 388ಕ್ಕೆ ಹೆಚ್ಚಳವಾಗಿದೆ. ಜನಸ್ಪಂದನ ಸಭೆಯಲ್ಲಿ ಉಡುಪಿಯಲ್ಲಿ ಪರಶುರಾಮ ಥೀಮ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುನಿಲ್ ಕುಮಾರ್ ಗರಂ ಆಗಿದ್ದಾರೆ. ಸ್ಥಳೀಯರು ಥೀಮ್ ಪಾರ್ಕ್ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಅಹವಾಲು ನೀಡಿದ್ರು. ಆಗ ಈ ಕುರಿತು CID ತನಿಖೆ ನಡೀತಾ ಇದೆ ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದು. ಈ ವೇಳೆ ಜಟಾಪಟಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಕಾಟ ಮುಂದುವರೆದಿದೆ. ಕಾಡಾನೆಗಳ ಬಳಿಕ ಇದೀಗ ಕುದುರೆ ಕಾಟ ಶುರುವಾಗಿದೆ. ಸೋಮವಾರಪೇಟೆ ತಾಲೂಕಿನ ಗರ್ವಾಲೆ ಗ್ರಾಮದಲ್ಲಿ ಕುದುರೆಯೊಂದು ಓಡಾಡ್ತಾ ಇದೆ. ವಾಹನ ಸವಾರರು, ಶಾಲಾ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದೆ. ಈ ಕುದುರೆ ಎಲ್ಲಿಂದ ಬಂತು ಅಂತ ಜನ ಕುತೂಹಲ ವ್ಯಕ್ತಪಡಿಸಿದ್ದಾರೆ. ಉಡುಪಿಯ ಹೆಜ್ಮಾಡಿ ಟೋಲ್ನಲ್ಲಿ ಮತ್ತೆ ಶುಲ್ಕ ಸಮರ ಶುರುವಾಗಿದೆ. ಸ್ಥಳೀಯರಿಗೆ ಟೋಲ್ನಿಂದ ಮುಕ್ತಿ ನೀಡಿ ಅಂತ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಆದರೆ ಟೋಲ್ ಸಿಬ್ಬಂದಿ DC ಆದೇಶಕ್ಕೂ ಕೇರ್ ಮಾಡದೆ ಹಣ ವಸೂಲಿ ಮಾಡ್ತಾ ಇದ್ದು ವಾಹನವನ್ನ ಟೋಲ್ನ ಗೇಟ್ನಲ್ಲೇ ನಿಲ್ಲಿಸಿ ಸಾರ್ವಜನಿಕರು ಗಲಾಟೆ ಮಾಡಿದ್ದಾರೆ. ವಿಜಯಪುರ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಇನ್ನೊಂದು ಕಡೆ ಹೊರಹರಿವು ಇದ್ದು ಜಲಾಶಯದ ವ್ಯಾಪ್ತಿಯ ಬಸವನ ಬಾಗೇವಾಡಿ ಹಾಗೂ ಕೊಲ್ಹಾರ ರೈತರು ಕಾಲುವೆಗೆ ನೀರು ಹರಿಸಿ ಅಂತ ಆಗ್ರಹಿಸಿದ್ದಾರೆ.
ಕೋಲಾರ ತಹಶೀಲ್ದಾರ್ ಕಚೇರಿಗೆ ತೆರಳಿ ರೈತರು ಮನವಿ ಸಲ್ಲಿಸಿದ್ರು. ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ತುಮಕೂರು ಜೈಲಿನಲ್ಲಿ ಅಷ್ಟರ ಮಟ್ಟಿಗೆ ಭದ್ರತೆ ಇಲ್ಲದೆ ಇರೋ ಕಾರಣದಿಂದ ಶಿಫ್ಟಿಂಗ್ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ತುಮಕೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಈಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇರೋಷ್ಟು, ಇದು ಸೆಂಟ್ರಲ್ ಜೈಲು, ಇದರಲ್ಲಿ ಇರೋಷ್ಟು ಭದ್ರತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. 350 ಖೈದಿಗಳಿಗಷ್ಟೇ ತುಮಕೂರು ಜೈಲಿನಲ್ಲಿ ಸ್ಥಳ ಇರುವಂಥದ್ದು. ಕಾನೂನು ವ್ಯವಸ್ಥೆ ದೃಷ್ಟಿಯಿಂದ ತುಮಕೂರಿನಲ್ಲಿ ಇವರನ್ನ ಇಟ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ತುಮಕೂರಿಗೆ ದರ್ಶನ್ ಶಿಫ್ಟ್ ಆಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಜೈಲಿನಲ್ಲಿ ಸಾರಥಿ ವಿಲಾ ವಿಲಾ ಅಂತ ಇದ್ರೆ, ಊಟ ತಿಂಡಿ ಸರಿಯಾಗದೆ, ನಿದ್ದೆ ಇದು ಏನು ಇಲ್ಲದೆ ಒದ್ದಾಡ್ತಾ ಇದ್ರೆ, ಅವರ ಅಭಿಮಾನಿಯೊಬ್ಬರು ಅವ್ರಿಗೋಸ್ಕರ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಅವರ ಫೋಟೋ ತಗೊಂಡೋಗಿ ಪೂಜೆ, ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಫೋಟೋ ತಗೊಂಡೋಗಿ ಪೂಜೆ ಸಲ್ಲಿಸಿದ್ದಾರೆ. ಮೊದಲ ಆಷಾಢ ಶುಕ್ರವಾರ ಇರೋ ಹಿನ್ನೆಲೆಯಲ್ಲಿ ದರ್ಶನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಸಲ್ಲಿಸಿದ್ದಾರೆ. ಅವರು ಬಿಡುಗಡೆ ಆಗಿ ಬರಲಿ ಅಂತ ದರ್ಶನ್ ಭಾವಚಿತ್ರ ಹಿಡಿದು ಚಾಮುಂಡಿ ತಾಯಿಯ ದರ್ಶನ ಮಾಡಿದ್ದಾರೆ. ದೇವಸ್ಥಾನದೊಳಗೆ ಫೋಟೋಗಳನ್ನು ತಗೊಂಡು ಹೋಗೋದಕ್ಕೆ ಅಲ್ಲಿ ತಡೆ ಒಡ್ಡಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ದರ್ಶನ್ ಅಭಿಮಾನಿ. ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಯಾರ ಜೊತೆ ಮಾತಾಡೋ ಉತ್ಸಾಹ ಕೂಡ ಇಲ್ಲ. ಹೀಗಿರುವಾಗ ಜೈಲಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೆದಿದೆ. ಪ್ರಜ್ವಲ್ ರೇವಣ್ಣ ಹಾಗೂ ದರ್ಶನ್ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಜೈಲಲ್ಲಿ ನಿದ್ದೆ ಇಲ್ಲದೆ ದಾಸನ ಪರದಾಟ. ದಳ ನಾಯಕನನ್ನ ಭೇಟಿಯಾದ ದರ್ಶನ್. ತೆರೆ ಮೇಲೆ ಬಿಂದಾಸಾಗಿ ಮಿಂಚುತ್ತಿದ್ದ ದರ್ಶನ್ ಜೈಲಲ್ಲಿ ಮೂಲೆಯಾಗಿದ್ದಾರೆ. ಯಾರೊಂದಿಗೂ ಸೇರದೆ, ಯಾರ ಜೊತೆಗೂ ಮಾತನಾಡದ ದರ್ಶನ್ ಏಕಾಂಗಿಯಾಗಿ ಕಾಲ ಕಳೆಯುತ್ತಿದ್ದಾರಂತೆ. ಸರಿಸುಮಾರು 1 ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿದ್ದು ಮೌನಕ್ಕೆ ಶರಣಾಗಿದ್ದಾರಂತೆ. ಈ ಹೊತ್ತಲ್ಲಿ ಜೈಲು ಹಕ್ಕಿಯಾಗಿರುವ ಪ್ರಜ್ವಲ್ ರೇವಣ್ರನ್ನ ದರ್ಶನ್ ಭೇಟಿಯಾಗಿದ್ದಾರೆ ಎನ್ನಲಾಗಿದೆ.